ಸೊ ಮುದ್ದೋಲ್ ಸಿನಿಮಾ ಬಗ್ಗೆ ಗೊತ್ತಾಯಿತು, ತುಂಬ ಜನಕ್ಕೆ ಅಪ್ಡೇಟ್ ಬೇಕಂತ ಕೇಳ್ತಾ ಇದ್ದೀರಾ. ಸೊ ಫೈನಲಿ ಒಂದು ಇಂಟೆನ್ಷನ್ ಏನಂದರೆ, ಒಂದು ತುಂಬ ದೊಡ್ಡ ವಾಲ್ ಕಟ್ಟಬೇಕು, ಅದರಲ್ಲಿ ಒಂದೊಂದು ಬ್ರಿಕ್ಕನ್ನು ನಾನೇ ನೋಡಿಕೊಂಡು ನೀಟಾಗಿ ಆ ಗೋಡೆನ ತುಂಬ ಸ್ಟ್ರಾಂಗಾಗಿ ಪ್ರಿಪೇರ್ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ನನ್ನ ಕೆರಿಯರ್ಗೆ. ಯಾಕಂದರೆ ಇಲ್ಲಿ ಯಾವುದೋ ಒಂದೇ ಸಿನಿಮಾ 5 ಸಿನಿಮಾ 10 ಸಿನಿಮಾಗೆ ನನ್ನ ಕೆರಿಯರ್ ಸ್ಟಾಪ್ ಆಗಬಾರ್ದು. ಲೈಫ್ ಲಾಂಗ್ ಸಾಯೋವರೆಗೂ ಆ ಮೇಕಪ್ ಸಿನಿಮಾ ಅದೇ ನನ್ನ ತಂದೆ ನಾನು ಕೊಟ್ಟಿರೋಂಥ ಒಂದು ದೊಡ್ಡ ಆಸ್ತಿ ನನಗೆ. ಸೊ ಅದನ್ನು ತುಂಬ ಚೆನ್ನಾಗಿ ಕಾಪಾಡಬೇಕು. ಸೊ ಮುದ್ದೋಲ್ ನಾನು ಪ್ರೊಡಕ್ಷನ್ ತೊಗೊಂಡೆ, ನಾನು ಫ್ರೆಂಡ್ಸ್ ಸೇರ್ಕೊಂಡು ಪ್ರೊಡಕ್ಷನ್ ಮಾಡಿದ್ವಿ, ಸರ್ ಕೊಲಾಬ್ರೇಟ್ ಆದರು. ಸೊ ನಮ್ಮ ಇಂಟೆನ್ಷನ್ಸ್ ಎಲ್ಲ ಒಂದೇ ಥರ ಇರೋದ್ರಿಂದ ಅದು ಟೈಮ್ ತೊಗೋತಿದೆ. ಅದು ಟೈಮ್ ಅಚ್ಚುಕಟ್ಟಾಗಿ ಮಾಡಬೇಕು, ಬಜೆಟಿಂಗ್ ಇಷ್ಟರಲ್ಲೇ ಮಾಡಬೇಕು, ಆ ಥರ ಎಲ್ಲ ಯಾವುದೂ ಪ್ರಯತ್ನ ಇಲ್ಲ ನಮ್ಮದು. ಸೊ ಫೈನಲಿ ತಿರ್ಗಾ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಮಾಡ್ತಾಯಿದ್ದೀವಿ. ಸಿನಿಮಾ ಲಾಸ್ಟ್ 3 days ಆಫ್ ಶೂಟ್ ಇದೆ ಅಷ್ಟೇ. August 16th ಸಿನಿಮಾದು ಯು ಅನೌನ್ಸ್ಡ್ ಓಕೆ ಅನೌನ್ಸ್ ಮಾಡಿಬಿಟ್ರು. August 16th ಸಿನಿಮಾದು ಫಸ್ಟ್ ಸಾಂಗ್ ರಿಲೀಸ್ ಮಾಡ್ತೀವಿ. ಅಷ್ಟರಲ್ಲಿ ಒಂದು ಕ್ಯಾಸ್ಟಿಂಗ್ ವಿಡಿಯೋ ಅನೌನ್ಸ್ ಮಾಡ್ತೀವಿ. ಸಿನಿಮಾದಲ್ಲಿ ಯಾರ್ಯಾರು ಕ್ಯಾಸ್ಟ್ ಇದ್ದಾರೆ ಅವ್ರ ಬಗ್ಗೆನೂ ಅನೌನ್ಸ್ ಮಾಡ್ತೀನಿ. ಪ್ರಯತ್ನ ಅಕ್ಟೋಬರ್ ನವಂಬರ್ ಅಷ್ಟರಲ್ಲಿ ರಿಲೀಸ್ ಮಾಡೋದು ನಮ್ಮ ಪ್ರಯತ್ನ. ಬಿಲ್ಕುಲ್ ಸ್ಟ್ರಾಂಗಾಗಿ ಕೂತಿದ್ದೀವಿ ನಾವು. ಬಟ್ ವಿತ್ ಡೇಟ್ಸ್, ಫೆಸ್ಟಿವಲ್ಗೆ ಬರ್ತಾ ಇರೋರು ತುಂಬ ಜನ ಇದ್ದಾರೆ, ಬೇರೆ ಬೇರೆ ಭಾಷೆಗಳಿಗೆ ಬರ್ತಾ ಇದ್ದಾರೆ. ನನಗೆ ನನ್ನ ಥಿಯೇಟರ್ಸು ನನ್ನ ಜನನ ಸೇರ್ಸೋಕ್ಕೆ ಪ್ರಾಪರ್ ಮೀಡಿಯಮ್ ನನಗೆ ಸಿಕ್ತು ಅಂದರೆ ಆದಷ್ಟು ಬೇಗ ಅಕ್ಟೋಬರ್ ನವಂಬರ್ ರೀಚ್ ಆಗ್ತೀವಿ. ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲಿದೆ. ಲಾಸ್ಟ್ 3 days ಆಫ್ ಶೂಟಲ್ಲಿದ್ದೀವಿ. ಸೊ ಒಂದು ಮ್ಯಾಕ್ಸಿಮಮ್ ಒಂದು ಸಾಂಗ್ ಇದೆ ಅಷ್ಟೇ, 2 days ಒಂದು ಸಾಂಗ್, ಒಂದು ಸ್ಮಾಲ್ ಪ್ಯಾಚ್ ವರ್ಕ್ ಇದೆ ಅಷ್ಟೇ. ಬಿಟ್ಟರೆ ನಾನೇ ಹೀರೋ. ಜರ್ನಿ ಮುದ್ದೋಲ್ ಇಸ್ ಅ ಕ್ಯಾರೆಕ್ಟರ್ ಡ್ರಿವನ್ ಫಿಲ್ಮ್. ಆ ಪಾತ್ರ ಅವನೇ ಹೀರೋ, ಅವನೇ ಕತೆ, ಬೇರೆ ಏನೂ ಇಲ್ಲ ಅದರಲ್ಲಿ. ಸರ್ ವೆರಿ ಸಿಂಪಲ್, ಐ ಆಮ್ ಸ್ಟಿಲ್ ಅ ಹೀರೋ ಸರ್. ಐ ಆಮ್ ನಾಟ್ ಅ ಸ್ಟಾರ್ ಕಿಡ್. ಅದು ಸುಮ್ಮನೆ ನಮ್ಮ ತಲೆ ಕೂರಿಸ್ತಾರೆ ಬಿಟ್ಟರೆ, ಎಲ್ಲೋ ಒಂದು ತಮ್ಮನೇಲಿ ನೋಡ್ಬಿಟ್ಟು ನಾನು ಸ್ಟಾರ್ ಅಂತ ಮೆರೆಯೋದು, ಕಾಲರ್ ಎತ್ಕೊಂಡು ಓಡೋದು, ನಾನು ಆ ಥರ ಮಾಡಲ್ಲ. ಐ ಬಿಲೀವ್ ಅ ಸ್ಟೋರಿ ವಿಲ್ ಮೇಕ್ ಅ ಹೀರೋ. ಸೊ ಆ ಥರ ಸ್ಟೋರಿನೇ ನಾನು ಚೂಸ್ ಮಾಡಿರೋದು. ಆ ಪಾತ್ರ ಸ್ಟಾರ್ಟಿಂದ ಎಂಡ್ ಆದಮೇಲೆ ಇವನೊಬ್ಬ ಹೀರೋ ಗುರು. ಯಾರು ಆ ಪಾತ್ರ? ನಾನಲ್ಲ. ಆ ಪಾತ್ರ ಮಾಡಿರೋದು ಅವ್ನು ಹೀರೋ ಆಗಬೇಕು. ಸೊ ನಾನು ಆಬ್ವಿಯಸ್ಲಿ ಕಂಟೆಂಟ್ಗೆ ಪ್ರಾಮುಖ್ಯತೆ ಕೊಡ್ತೀನಿ. ನಾನು ಈ ಹೀರೋ, ಈ ಟ್ಯಾಗ್ ಲೈನ್ ತಲೆಗೆ ಅದೆಲ್ಲ ತೊಗೊಳಲ್ಲ. ಟೆಕ್ನಿಕಲಿ ನಮ್ಮ ಸಿನಿಮಾ ವಿಲ್ ಸ್ಟ್ಯಾಂಡ್ ಔಟ್ ಸರ್. 100% ನಮ್ಮ ಸಿನಿಮಾ, ಎಸ್ಪೆಷಲಿ ನಾವು ಮಾಡಿರೋಂಥ ಆ್ಯಕ್ಷನ್ ಸೀಕ್ವೆನ್ಸಸ್, 3 ಆ್ಯಕ್ಷನ್ ಇದೆ. ಸಿನಿಮಾ ನೋಡಿದ್ಮೇಲೆ ಇಲ್ಲ ನಮ್ಮ ಕಲರ್ ನೋಡಿದ್ಮೇಲೆ ಇದು ಆ್ಯಕ್ಷನ್ ಸಿನಿಮಾ ಅಂತ ಅನ್ಕೋತೀರಾ? ಇಲ್ಲ, ಇರೋದು ಬರೀ 3 ಆ್ಯಕ್ಷನ್ ಸಿನಿಮಾದಲ್ಲಿ. ಬಟ್ ಆ್ಯಕ್ಷನ್ ವೈಸ್ ಐ ಗೆಸ್ ನಮ್ಮ ಸಿನಿಮಾ ವಿಲ್ ಸ್ಟ್ಯಾಂಡ್ ಔಟ್ ವೆರಿ ಮಚ್ ಬಿಗ್. ಮುದ್ದೋಲಲ್ಲೇ ಲಾಸ್ಟ್ 2 days ಸಾಂಗ್ ಶೂಟ್ ಮಾಡೋಣ ಅಂತ ಇವಾಗ ಮಾತುಕತೆ ನಡೀತಾ ಇದೆ. ಆ 2 days ಪಾಪ ಜನ ತುಂಬ ಮೆಸೇಜ್ ಮಾಡ್ತಿದ್ದಾರೆ. ನಾನು ಇನ್ಸ್ಟಾಗ್ರಾಮಲ್ಲಿ ಆಫ್ಟರ್ 7 months ನಿನ್ನೆ ರಿಟರ್ನ್ ಆದೆ. ಸೊ ತುಂಬ ಮೆಸೇಜಸ್, ತುಂಬ ಪ್ರೀತಿ. ಅದನ್ನೆಲ್ಲ ಶಾರ್ಟ್ ಲಿಸ್ಟ್ ಮಾಡ್ತಾಯಿದ್ದೀವಿ, ಮಾತುಕತೆ ನಡೀತದೆ. ಇಲ್ಲ, ಮುದ್ದೋಲ್ ಊರು ಇಲ್ಲ ಮುದ್ದೋಲ್ ಹೌಂಡ್ ಅದೇನು ನಾವೇನು ಮಾತಾಡ್ತೀವಿ ಅದ್ರ ಬಗ್ಗೆ ಏನು ರಿಲೇಟೆಡ್ ಇಲ್ಲ. ಬಟ್ ಆ ಹೀರೋಯಿನ್ ಪಾತ್ರ ಏನಿದೆ ಅದು ಮುದ್ದೋಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಜಾಸ್ತಿ ಇರುತ್ತೆ. ನಿಯತ್ ಸರ್ ಅಷ್ಟೇ. ನಾನು ನೆನ್ನೆ ಪೋಸ್ಟ್ ಮಾಡಿದಾಗ ಕೂಡ ನನಗೆ ತುಂಬ ಜನ 6 monthsಲ್ಲಿ ನಾನು ಕಲೆಕ್ಟ್ ಮಾಡಿರೋ ಮೆಸೇಜಸ್ ಬಂದು ಎಷ್ಟೋ ಮಿಲಿಯನ್ಸ್ ಇದೆ ನನಗೆ. ನಾನು 6 months ಇನ್ಸ್ಟಾಗ್ರಾಮ್ ಯೂಸ್ ಮಾಡಿಲ್ಲ ನಾನು. ಅದಕ್ಕೆ ನನ್ನ ಟ್ಯಾಗ್ ಲೈನ್ ಕ್ಯಾಪ್ಷನ್ ಏನಿತ್ತು ಅಂದರೆ, ಮೈ ಲಾಯಲ್ಟಿ ಟುವರ್ಡ್ಸ್ ಯು ವಿಲ್ ನೆವರ್ ಬ್ಯಾಕ್ ಡೌನ್. ನನ್ನ ನಿಯತ್, ನಾನೇನು ನನ್ನ ತಂದೆಯಿಂದ ನನಗೇನು ಬಂದಿದೆ, ಆ್ಯಸ್ ಅ ಫ್ಯಾಮಿಲಿ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ, ಆ ಲಾಯಲ್ಟಿನ ನಾನು ಯಾವತ್ತೂ ಬಿಟ್ಕೊಡಲ್ಲ. ಸೊ ಥ್ರೂ ಮುದ್ದೋಲ್ ಇಟ್ ಇಸ್ ದ ಸ್ಟಾರ್ಟ್ ಆಫ್ ಮೈ ಜರ್ನಿ. ಇದು ನಾನು ನನ್ನೇ ಪ್ರಾಮಿಸ್ ಮಾಡಿರೋದು, ನಿಮಗೂ ಅದನ್ನೇ ಹೇಳಿ. ವಿಕ್ರಮ್ ಅವರಿಗೆ ಈ ಸಿನಿಮಾ ನಿಮ್ಮ ಜೊತೆ ನಿಮ್ಮ ಫ್ಯಾಮಿಲಿಗೆ ನೀವು ಆಕ್ಚುಲಿ ಲಾಂಚಿಂಗ್ ಒಂದು ಸೌಂಡ್ ಏನಿದೆ ಎಷ್ಟು ಇಂಪಾರ್ಟೆನ್ಸು ಮತ್ತು ಯಾವ ಒಂದು ಜನ ನಿರೀಕ್ಷೆ ಇಟ್ಕೋಬೋದು ನಿಮ್ಮ ಫ್ಯಾನ್ ಪರವಾಗಿ? ನನ್ನ ಜರ್ನಿ ಈ ಸಿನಿಮಾದಿಂದ ಸ್ಟ್ರಾಂಗಾಗಿ ಶುರುವಾಗುತ್ತೆ. ನನ್ನ ಜರ್ನಿ ಈ ಸಿನಿಮಾಯಿಂದ ತುಂಬ ಸ್ಟ್ರಾಂಗಾಗಿ ಶುರುವಾಗುತ್ತೆ. ಆ ನಂಬಿಕೆ ಜಾಸ್ತಿ ಇದೆ ನನಗೆ. ನಾನು ಒಂದೇನಂದರೆ ಸರ್, ತುಂಬ ಜನ ಈ ಪ್ರಶ್ನೆ ಕೇಳ್ತಾರಲ್ವ, ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಪಾಪ ತುಂಬ ಜನ ಡಲ್ ಆಗಿದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಸಿನಿಮಾ ಇಸ್ ಅ ಯೂನಿವರ್ಸಲ್ ಮೀಡಿಯಮ್. ನಾನು ಬಂದಮೇಲೆ ಬರೀ 10 ಶೋ ಹೌಸ್ಫುಲ್ ಆಗೋದು, ಒಂದು ದಿವಸ ಹೌಸ್ಫುಲ್ ಆಗೋದು, ಬರೀ ಅಷ್ಟು ಜನ ಯಾರು ಪ್ರಶ್ನೆಗಳು ಕೇಳ್ತಿದ್ದಾರೆ ಅವ್ರು ಮಾತ್ರ ಸಿನಿಮಾ ನೋಡೋಕ್ಕೆ ನಾನು ಮಾಡ್ತಾಯಿಲ್ಲ. ಯೂನಿವರ್ಸಲಿ ಯಾರ್ಯಾರು ನಮ್ಮ ಬಗ್ಗೆ, ನಮ್ಮ ಸಿನಿಮಾ ಬಗ್ಗೆ ಯಾರ್ಯಾರು ಗೊತ್ತಿಲ್ಲ ಅವ್ರಿಗೂ ನನ್ನ ಸಿನಿಮಾ ರೀಚ್ ಆಗಬೇಕು, ಅವರು ನನ್ನ ಸಿನಿಮಾನ ಬಂದು ನೋಡಬೇಕು. ಆ್ಯಂಡ್ ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ನನ್ನ ಜರ್ನಿಗೆ ನಾನು ಎಷ್ಟು ಪ್ಯಾಷನ್ ಇಟ್ಕೊಂಡಿದ್ದೀನಿ, ನಾನು ಯಾವ್ಯಾವ ಥರ ಸಿನಿಮಾಗಳು ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಪ್ರತಿಯೊಂದಕ್ಕೂ ದಿಸ್ ಹ್ಯಾಸ್ ಟು ಸಪೋರ್ಟ್ ಮೀ. ಇದೊಂದು ಫೌಂಡೇಶನ್ ನನಗೆ. ಫೌಂಡೇಶನ್ ಚೆನ್ನಾಗಿಲ್ಲ ಅಂದರೆ ಬಿಲ್ಡಿಂಗ್ ಎಷ್ಟೇ ಕಟ್ಟಿದ್ರೂ ಯಾವತ್ತೋ ಒಂದು ದಿವಸ ಬಿದ್ದುಬಿಡುತ್ತದೆ.
ಸೊ ಮುದ್ದೋಲ್ ಇಸ್ ಮೈ ಫೌಂಡೇಶನ್. ನಾನು ವೆರಿ ಸ್ಟ್ರಾಂಗ್ ಫೌಂಡೇಶನ್ ಮಾಡಬೇಕು ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಆ್ಯಸ್ ಅ ಪ್ಯಾಷನೆಟ್ ಫಿಲ್ಮ್ ಮೇಕರ್. ಅದಕ್ಕೋಸ್ಕರ ಈ ಫೌಂಡೇಶನ್ನ ತುಂಬ ಸ್ಟ್ರಾಂಗ್ ಮಾಡ್ತಿದ್ದೀವಿ ನಾವು. ಸರ್, ಒಳ್ಳೆ ಸಿನಿಮಾ ಕೊಟ್ಟರೆ ಐ ಗೆಸ್ ಅವತ್ತಿಂದಾನೇ ನಮ್ಮ ಜರ್ನಿ ನೀವು ಹೇಳೋ ಥರ ಶುರು ಆಗೋದು. ಒಂದು ಸಾಂಗು, ಒಂದು ಅಪ್ಡೇಟಿಂದ ಇಟ್ಸ್ ಜಸ್ಟ್ ಅನ್ ಓವರ್ ನೈಟ್ ಫ್ಲೇಯರ್ ಸರ್. ಅದು ನಾನು ತುಂಬ ತಲೆಗೆ ತೊಗೊಳಲ್ಲ. ಹೇಳ್ದಂಗೆ ಆ ಹೆಡ್ ವೇಟು ಆಮೇಲೆ ಅದನ್ನು ತುಂಬ ಕ್ಯಾರಿ ಫಾರ್ವರ್ಡ್ ಮಾಡೋದು ಇಲ್ಲ. ನನ್ನ ಸಿನಿಮಾ ಅದು ಎವ್ರಿ 25% ಆಫ್ ಪ್ರಮೋಷನ್ ನಾವೇನೇನು ಮಾಡ್ತಾ ಬರ್ತೀವಿ, ಆಡಿಯನ್ಸ್ಗೆ ಆದಷ್ಟು ನಮ್ಮ ಮೇಲೆ ನಂಬಿಕೆ ಬರಬೇಕು, ಟ್ರಸ್ಟ್. ಆಡಿಯನ್ಸ್ ನಂಬಿದ್ರೆ ನಮ್ಮ ಕೈ ಬಿಡಲ್ಲ ಅಂತ ಗೊತ್ತು. ಸೊ ಅವ್ರಿಗೆ ಟ್ರಸ್ಟನ್ನ ನಾವು ನಮ್ಮ ಸಾಂಗ್ಸ್ ಮೂಲಕ, ಇವಾಗ ಬೇರೆ ಲ್ಯಾಂಗ್ವೇಜಸ್ ನೋಡ್ತಿದ್ದೀವಿ, ನೀವೇನು ಮಾಡ್ತಾಯಿದ್ದೀರಾ ಅನ್ನೋ ಪ್ರಶ್ನೆ ನಮಗೆ ಈ ಥರ ಪಾಯಿಂಟ್ ಔಟ್ ಮಾಡಿದಾಗ ನಾವೇನು ಮಾಡ್ತೀವಿ, ನಾವು ಯಾವ ಥರ ಕಂಟೆಂಟ್ ಕೊಡ್ಬೋದು, ನಾವು ಆ್ಯಸ್ ಹೀರೋಸ್ ಅವ್ರ ಮೈಂಡಿಗೆ, ಅವ್ರ ಕಣ್ಣಿಗೆ ನಾವು ಹೀರೋಸೇ, ನಾವು ಯಾವ ಥರ ಪರ್ಫಾರ್ಮೆನ್ಸ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಅದೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾವು ನಮ್ಮನ್ನು ತಿದ್ಕೊಂಡು ಇವತ್ತು ಮಾಡ್ತಾ ಬರ್ತಿದ್ದೀವಿ. ಸೊ ಅವತ್ತು ಕೊಡ್ತಾ ಇರೋ ಜಸ್ಟ್ ಒಂದು ಸಾಂಗ್, ಅದು ಅವ್ರನ್ನ ನಾನು ಆ್ಯಕ್ಚುಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಲ್ಲ. ನಾನು ಜನರಲಿ ಸೆಲೆಬ್ರೇಟ್ ಮಾಡಲ್ಲ ನನ್ನ ಬರ್ಡೇಸ್. ಇವತ್ತವರೆಗೂ ಯಾವುದು ಮೀಡಿಯಾ ನಾನು ಕರೆದಿದೆ. ಫಸ್ಟ್ ಟೈಮ್ ಹುಡುಗರು ತುಂಬ ಫೋರ್ಸು, ಲಾಸ್ಟ್ 3 ಇಯರ್ಸಿಂದ ಸೆಲೆಬ್ರೇಟ್ ಮಾಡಿಲ್ಲ, ತುಂಬ ಫೋರ್ಸ್. ಆಮೇಲೆ ಸರ್ ಆರ್ಡರು, ಸರ್ಗಿಂತ ಮ್ಯಾಮ್ ಆರ್ಡರು, ಬರ್ಡೇ ಸೆಲೆಬ್ರೇಟ್ ಮಾಡಬೇಕು, ಸಾಂಗ್ ರಿಲೀಸ್ ಮಾಡಿ. ಯಾಕಂದ್ರೆ ಅವ್ರಿಗೆ ಸಾಂಗ್ ತುಂಬ ಇಷ್ಟ ಆಯಿತು. ಸರಿ, ಓಕೆ, ಎಲ್ಲರೂ ಡಿಸೈಡ್ ಮಾಡಿದರೆ ಮಾಡ್ತೀವಿ. ಥ್ಯಾಂಕ್ ಯು. ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಒಂದು ಬೇರೆ ಲೆವೆಲ್ಗೆ ಹೋಗೋದಕ್ಕೆ ಅದೊಂದು ಪ್ಲಾಟ್ಫಾರ್ಮ್ ಗೊತ್ತು. ಇಂಡಸ್ಟ್ರಿಗೆ ಮತ್ತೊಬ್ಬ ಇನ್ನಷ್ಟು ಸ್ಟ್ರಾಂಗ್ ಒಬ್ಬ ಹೀರೋ ನಿಂತ್ಕೊಂಡ್ರೆ ಒಂದು ಹೋಪ್ ಸಿಗುತ್ತೆ. ಈಗ ಅಪ್ಪಂದೇ ಸಿನಿಮಾಗಳು ಎಷ್ಟೆಂತ ಸಿನಿಮಾ ಈಗ ಶಾಂತಿ ಕ್ರಾಂತಿ ಅಂತ ಕೇಳ್ಪಟ್ವಿ ನಾವು. ಹೌದು. ಅದ್ರ ಬಗ್ಗೆ ಶಾಂತಿ ಕ್ರಾಂತಿ ಬಗ್ಗೆ ತುಂಬ ತುಂಬ ಟ್ಯಾಗ್ಸ್ ಮಾಡಿದ್ದಾರೆ ಡ್ಯಾಡಿನ. ಇವತ್ತು ಆ್ಯಕ್ಚುಲಿ ಗುಡ್ ನ್ಯೂಸ್ ಏನಂದರೆ, ಇವತ್ತು ನಾನು ಡ್ಯಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಸೊ ಅದ್ರ ಬಗ್ಗೆ ಒಂದು ಮಾತುಕತೆ ನಡೀತಾ ಇದೆ. ಡ್ಯಾಡಿ ಒಂದು ಏನೋ ಹೇಳಿದ್ದಾರೆ ನನಗೆ, ಅದು ನನಗಿಂತ ನಮ್ಮ ಅಣ್ಣ ಮನೋ ಅವ್ರು ತುಂಬ ಆಸೆ ಪಟ್ಟರು ಈ ಸಿನಿಮಾ ಮಾಡಬೇಕಂತ, ರಿಲೀಸ್ ಮಾಡಬೇಕಂತ. ಆ್ಯಂಡ್ ಒಂದು ಸರ್, ಈಶ್ವರಿ ಸಂಸ್ಥೆ, ವಿ ಹ್ಯಾವ್ ಲಿವ್ಡ್ ಟು ಎಂಟರ್ಟೈನ್ ಪೀಪಲ್. ನಮಗೆ ನಮ್ಮ ಆಸ್ತಿ ಅಂತ ನಾವು ಹೇಳೋದು ನಮ್ಮ ಸಿನಿಮಾ, ಆಮೇಲೆ ಜನರ ಪ್ರೀತಿ. ಸೊ ಡ್ಯಾಡಿ ನನಗೆ ಹೇಳಿದ್ದು, ಇಷ್ಟೊಂದು ಜನ ಆಸೆ ಪಡ್ತಿದ್ದಾರೆ, ನೋಡೋ ಏನು ಮಾಡ್ತೀಯ, ಇಷ್ಟೇ, ನೋಡೋ ಏನು ಮಾಡ್ತೀಯ ಅಂದರು. ಆ ಗ್ರೀನ್ ಸಿಗ್ನಲ್ ನನಗೆ ಬಂದಿದೆ. ಇವತ್ತು ಶುರು ಮಾಡಿದ್ದೀನಿ ಅದ್ರ ಬಗ್ಗೆ ಎಲ್ಲ ಏನು ಪಾಸಿಟಿವ್ಸ್ ಏನಿದೆ, ಹೆಂಗೆ ಆಗುತ್ತೆ, ಯಾವ ಥರ ಆಗುತ್ತೆ. ಕೋಇನ್ಸಿಡೆಂಟ್ಲಿ ಸೆಪ್ಟೆಂಬರ್ 19th, 1991 ಆ ಸಿನಿಮಾ ರಿಲೀಸ್ ಆಯಿತು. ಅದ್ರ ಬಗ್ಗೆ ತುಂಬ ವಿಷಯ ಆಡಿಯನ್ಸ್ ಮಾತಾಡ್ತಾ ಇದ್ದಾರೆ. 10 ಕೋಟಿ ಸಿನಿಮಾ ಇಷ್ಟು ದಿವಸ, ಅದು 10 ಕೋಟಿ ಅಲ್ಲ, 10 ಕೋಟಿಗಿಂತ ಜಾಸ್ತಿ ಅನ್ನೋದು ಪಾಪ ಅವ್ರಿಗೆ ಗೊತ್ತಿಲ್ಲ. ಅದೇ ಥರ ನಂಬರ್ ಆಫ್ ಡೇಸ್, ಅದರಲ್ಲಿರೋ ಸ್ಟೋರೀಸು, ಡಾಕ್ಯುಮೆಂಟ್ರೀಸು, ಅದು ಆಮೇಲೆ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ದು 24 ಕ್ಯಾಮ್ರಾಸಲ್ಲಿ ಶೂಟ್ ಮಾಡಿದ್ರು ಆ ಟೈಮಲ್ಲಿ. ಕಂಠೀರವದಲ್ಲಿ 5 ಸ್ಪಾಟ್ಸ್, 5 ಪ್ಲೇಸಸ್ ಆಫ್ ಶೂಟಿಂಗ್ ನಡೀತಾ ಇತ್ತು ವಿತ್ ನಾಗಾರ್ಜುನ ಸರ್, ರಜನಿಕಾಂತ್ ಸರ್. ಇದು ನಾನು ಆ್ಯಸ್ ಅವ್ರ ಮಗನಾಗಿ ಮಾತಾಡ್ತಾ ಇಲ್ಲ, ನಾ ಐ ಆಮ್ ಪ್ರೌಡ್ ಆಫ್ ಹಿಸ್ ಸನ್ 100%. ಬಟ್ ಆ್ಯಸ್ ಅ ಫ್ಯಾನ್ 1% ಜಾಸ್ತಿ. ನಾನು ಯಾವತ್ತೂ ಅವ್ರ ಮಗನಿಗಿಂತ ಆ್ಯಸ್ ಅ ಫ್ಯಾನೇ ಜಾಸ್ತಿ. ನಾನು ಅವನ್ನ ಇವತ್ತಿಗೂ ನೋಡಿದಾಗೆಲ್ಲ ಅಡ್ಮೈರ್ ಮಾಡ್ಕೊಂಡು ನೋಡ್ತಾ ಇರ್ತೀನಿ. ಆ ಥರ ಯೋಚನೆ ಮಾಡಿ ಆ ಥರ ಮಾಡಿರೋರು. ನಾವೇನು ಅದನ್ನು ಪ್ರಮೋಟ್ ಮಾಡಲ್ಲ. ನಿಮ್ಗೆ ಗೊತ್ತು ಅನ್ಸತ್ತೆ, ನಮ್ಮ ಫ್ಯಾಮ್ಲಿಗೆ PR ಅನ್ನೋರು ಯಾರೂ ಇಲ್ಲ, ನಾವು PR ಮಾಡ್ಕೊಳ್ಳಲ್ಲ. ಇದು ಆಡಿಯನ್ಸ್ ಆಗೇ ಬಂದು ಇದನ್ನು ಮಾಡಿಕೊಡಿ ಅಂತ ಅವ್ರನ್ನ ಟ್ಯಾಗ್ ಮಾಡಿದ್ರು ಡೈರೆಕ್ಟಾಗಿ. ಸೊ ಇವತ್ತೊಂದು ಚರ್ಚೆ ಆದಾಗ ನೋಡೋದು ಏನಾಗತ್ತೆ, ಮಾಡ್ಬೋದಾ ನೋಡು ಅಂತ ಹೇಳಿದ್ದಾರೆ. ಇಫ್ ಎವ್ರಿಥಿಂಗ್ ಫಾಲ್ಸ್ ಇನ್ ಪ್ಲೇಸ್, ವಿ ಮೈಟ್ ಡೂ ಇಟ್. ಸರ್, ಅಮೃತ ಸಿನಿಕ್ರಾಫ್ಟ್, ಈಶ್ವರಿ ಪ್ರೊಡಕ್ಷನ್ಸ್ ಎಷ್ಟಿದೆಯೋ ಅದೇ ಥರ ಈ ಸಿನಿಮಾ ಬ್ಯಾನರು, ಅಮೃತ ಸಿನಿಕ್ರಾಫ್ಟು, ವಿಜಯ್ ಟಾಟಾ ಸರ್, ಅಮೃತ ಮ್ಯಾಮ್ ಆರ್ ಈಕ್ವಲಿ ದ ಸೇಮ್. ಇದು ನನ್ನ ಹೋಮ್ ಬ್ಯಾನರ್ ಲೆಕ್ಕನೇ. ನನಗೇನು ಇನ್ಫಾರ್ಮ್ ಮಾಡಿಲ್ಲದೆ ನಿಮ್ಮವರೆಗೂ ಬರಲ್ಲ. ಸೊ ಆಫ್ಟರ್ 2 people ಡಿಸಿಷನ್, ಆ ಫೈನಲ್ ಡಿಸಿಷನ್ನಲ್ಲಿ ನನ್ನ ಹತ್ರನೂ ಒಂದು ಚರ್ಚೆ, ಯಾವತ್ತೂ ಒಂದು ಫೋನ್ ಕಾಲು ಮ್ಯಾಮ್ ಅವ್ರ ಸರ್ ಯಾವತ್ತೂ ಮಾತಾಡ್ತಾನೆ ಇರ್ತಾರೆ. ಸೊ ನನಗಿದ್ರ ಬಗ್ಗೆ ಇಲ್ಲಿ ಪಾಪ ರೀಶ್ಮಾಗಿಂತ ನನಗೆ ಜಾಸ್ತಿ ಗೊತ್ತು. ಸೊ ಥ್ರೂ ಸ್ಟೇಜಸ್ ಬೈ ಸ್ಟೇಜಸ್ ಅವ್ರು ಅನೌನ್ಸ್ ಮಾಡೋಕ್ಕೆ ಅವ್ರು ಪ್ಲ್ಯಾನಿಂಗ್ ಮಾಡಿದ್ದಾರೆ. ಸೊ ಪ್ರಾಮುಖ್ಯತೆ ಅಮೃತ ಸಿನಿಕ್ರಾಫ್ಟ್ ಅವರು ಈ ಥರ ಒಂದು ಇನಿಷಿಯೇಟಿವ್ ತೊಗೊತಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಇನಿಷಿಯೇಟಿವ್ ಮ್ಯಾಮ್ದು. ಆಬ್ವಿಯಸ್ಲಿ ಸರ್ ಬ್ಯಾಕ್ ಎಂಡಿಂದ ಪುಷ್ ಮಾಡ್ತಿದ್ದಾರೆ, ಬಟ್ ಅವ್ರ ಇನಿಷಿಯೇಟಿವ್ ತುಂಬ ದೊಡ್ಡದಾಗಿದೆ. ಇವತ್ತು ನಿಮ್ಮ ಮುಂದೆ ಜಸ್ಟ್ ಒಂದು ಸ್ಮಾಲ್, ಅದು ಗ್ಲಿಮ್ಸು ಅಲ್ಲ, ಜಸ್ಟ್ ಒಂದು ಟೈಟಲ್ ಟೀಸರು ಅಲ್ಲ, ಜಸ್ಟ್ ಟೈಟಲ್ ಕೊಟ್ಟಿದ್ದಾರೆ ನಿಮ್ಗೆ ಅಷ್ಟೇ. ಅವ್ರ ಗ್ಲಿಮ್ಸ್, ಅವ್ರು ಆ್ಯಕ್ಚುಲಿ ತುಂಬ ದೊಡ್ಡ ಯೋಚನೆ ಇದೆ ಅವರು. ಅದಕ್ಕೆ ನಾವೆಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದೀವಿ. ಹೋಪ್ಫುಲಿ ಅವ್ರ ಹರ್ ಡ್ರೀಮ್ಸ್ ಕಮ್ ಟ್ರೂ ಆ್ಯಂಡ್ ವಿ ಆಲ್ ಕ್ಯಾನ್ ಸಪೋರ್ಟ್ ಹರ್ ಆ್ಯಂಡ್ ಐ ಆಮ್ ಆಲ್ವೇಸ್ ದೇರ್. ನಾನು ಪ್ರಾಮಿಸ್ ಮಾಡಿದ್ದೀನಿ. ಸೊ ತುಂಬ ಈಕ್ವಲ್ ಇದೆ.